ಈಗಿನ ಕಾಲಘಟ್ಟದಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಡಯಾಬಿಟಿಸ್, ಹೃದಯಾಘಾತ ಘಟಿಸುತ್ತಿದ್ದು ಯಾವ ವೈದ್ಯರ ಬಳಿ ಹೋದರೂ ಯೋಗ ಮಾಡಿ ಎಂದು ಸಲಹೆ ನೀಡುತ್ತಾರೆ. ಹೀಗಾಗಿ ಎಲ್ಲ ಕಾಯಿಲೆಗಳಿಗೂ ಯೋಗ ಒಂದೇ ಮದ್ದು ಆಗಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ತಿಳಿಸಿದರು. ನಗರದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆ ಆಶ್ರಯದಲ್ಲಿಂದು ಹಮ್ಮಿಕೊಂಡಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಒಂದು ದಿನಕ್ಕೆ ಸೀಮಿತ ಆಗದೆ ಪ್ರತಿದಿನ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು. ನಾನು ಮುಂದಿನ ದಿನಗಳಲ್ಲಿ ಯೋಗ ಮಾಡುವೆ ಎಂದ ಅವರು, ಸ್ವಚ್ಛ ಹಾಸನ ನಗರ ಆಗಬೇಕು, ನೀರನ್ನ ಮಿತವಾಗಿ ಬಳಕೆ ಮಾಡಬೇಕು, ಪ್ಲಾಸ್ಟಿಕ್ ಮುಕ್ತ ಹಾಸನ ಮಾಡಬೇಕು, ತಮ್ಮ ಸುತ್ತಮುತ್ತ ಪರಿಸರ ಉತ್ತಮವಾಗಿಡಲು ಗಿಡ ಮರ ಬೆಳೆಸಬೇಕು, ಸ್ವಚ್ಛತೆಯಲ್ಲಿ ನಗರವನ್ನ ಪ್ರಥಮ ಸ್ಥಾನಕ್ಕೆ ಕೊಂಡೊಯ್ಯಲು ಎಲ್ಲರೂ ಒಟ್ಟಿಗೆ ಶ್ರಮಿಸೋಣ ಎಂದರು. ಇವತ್ತು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು 10ನೇ ಅಂತಾರಾಷ್ಟ್ರೀಯ ದಿನಾಚರಣೆ. ಈ ಯೋಗಕ್ಕೆ ದಿನಾಚರಣೆಗಾಗಿರ್ಬೋದು, ಈ ಯೋಗ ಅನ್ನೋದೇನು ಒಂದು ಕಾನ್ಸೆಪ್ಟ್ ಬಂತು, ಇದಕ್ಕೆ ಸುಮಾರು 5 ವರ್ಷ ಕಾಲದ ಒಂದು ಇತಿಹಾಸ ಇರುವಂತಹ ಒಂದು ಈ ಯೋಗ ದಿನವನ್ನು ನಾವು ಇವತ್ತು ಸ್ಮರಿಸುತ್ತಾ, ನಾವೆಲ್ಲರೂ ಯೋಗ ದಿನ ಅನ್ನೋದು ಬಿಟ್ಟು ನಾನು ಆದಿಯಾಗಿ ಎಲ್ಲರೂ ಒಗ್ಗಟ್ಟಾಗಿ ದಿನ ಯೋಗ ಮಾಡುವುದರಿಂದ ನಮ್ಮ ಸ್ವಾಸ್ಥ್ಯಕ್ಕೆ ಈ ದಿನಗಳಲ್ಲಿ ನಿಮಗೆಲ್ಲ ಗೊತ್ತು, ನನಗೆ 25 ವರ್ಷದ ಯುವಕರಿಗೂ ಸಹ ಈ ಡಯಾಬಿಟಿಸ್, ಹಾರ್ಟ್ ಅಟ್ಯಾಕ್ ಎಲ್ಲ ಬರ್ತಾ ಇದೆ. ಎಲ್ಲದಕ್ಕೂ ಒಂದೇ ಮದ್ದು, ಅದು ಯೋಗ. ಯಾವುದೇ ನಾವು ಡಾಕ್ಟರ್ಸ್ಗೆ ಹೋದ್ರು ಫಸ್ಟ್ ಹೇಳೋದವರು ಮೆಡಿಕೇಶನ್ಗಿಂತ ಫಸ್ಟು ಯೋಗ ಮಾಡಿ ಅಂತ. ನಾವು ಸಹ ರೂಢಿಸ್ಕೊಂಡಿಲ್ಲ. ಸಾಧ್ಯವಾದಲ್ಲಿ ಮುಂದಿನ ದಿನಗಳಲ್ಲಿ ದಿನ ರೂಢಿಸ್ಕೋಬೇಕು ಅಂತ ಕೇಳ್ಕೊತ, ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಮ್ಮ ನೆಚ್ಚಿನ ಎಲ್ಲ ಬಂದಿರುವಂತಹ ನಮ್ಮ ತಾಯಿಯಂದಿರಿಗೆ ಎಲ್ಲರಿಗೂ ಬಿಸಿಲು ಜಾಸ್ತಿ ಇದೆ. ನಾನು ಸಹ ತಡವಾಗಿ ಬಂದೆ. ಉಪಹಾರದ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ವಾರಕ್ಕೆ 2 ಬಾರಿಯಾದರೂ ಯೋಗಾಭ್ಯಾಸ ಮಾಡಿಸುವುದರ ಜೊತೆಗೆ ಪಠ್ಯದಲ್ಲೂ ಯೋಗ ವಿಷಯ ಸೇರಿಸಬೇಕು. ಯೋಗ ಮಾಡುವುದರಿಂದ ಮನಸ್ಸಿಗೆ ಉಲ್ಲಾಸ, ದೈಹಿಕ ಸದೃಢತೆ ಜೊತೆಗೆ ಆರೋಗ್ಯವನ್ನ ಸಮತೋಲನದಲ್ಲಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಜುಲೈ 1ರಿಂದ ಪ್ಲಾಸ್ಟಿಕ್ ವಿಚಾರದಲ್ಲಿ ದೃಢ ನಿರ್ಧಾರ ಕೈಗೊಳ್ಳಲಾಗುವುದು. ಸ್ವಚ್ಛತೆಯಲ್ಲಿ ಹಾಸನವನ್ನ ಮೊದಲ ಸ್ಥಾನಕ್ಕೆ ತರಲು ಎಲ್ಲರೂ ಪ್ರಯತ್ನ ಮಾಡೋಣ ಎಂದರು. ಹಾಸನದಲ್ಲಿ ಪ್ರತಿಯೊಂದು ಪಾರ್ಕ್ಗಳಲ್ಲಿ, ಪ್ರತಿಯೊಂದು ಉದ್ಯಾನವನದಲ್ಲೂ ಕೂಡ ಅತಿ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಹಾಸನಲ್ಲಿ ಯೋಗ ಪ್ರಿಯರು ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಹಾಸನಲ್ಲಿ ವಿಶೇಷವಾಗಿ ನಮ್ಮ ಸ್ಕೂಲ್ಗಳಲ್ಲಿ, ಶಾಲೆಗಳಲ್ಲೂ ಕೂಡ ವಾರಕ್ಕೊಮ್ಮೆ ಅಥವಾ 2 ಬಾರಿನಾದರೂ ಪಠ್ಯದಲ್ಲೂ ಕೂಡ ಸೇರಿಸಬೇಕು ಯೋಗನ ಅಂತ ಹೇಳ್ತಾ, ಈಗಾಗಲೇ ಯೋಗದ ವಿಚಾರದಲ್ಲಿ ಏನು ನಮ್ಮ ಮನಸ್ಸಿಗೆ ಯೋಗ ಮಾಡೋಂಥದ್ರಲ್ಲಿ ಏನು ಅರ್ಥ, ನಮಗೇನು ಮನಸ್ಸಿಗೆ ಕೂಡ ಮತ್ತು ನಮ್ಮ ದೇಹಕ್ಕೂ ಕೂಡ ಒಂದು ಹಗುರವಾದಂಥ ಒಂದು ಉತ್ತಮವಾದಂಥ ಜೀವನವನ್ನು ಕೂಡ ನಾವು ನಡೆಸ್ಬೋದು ಅಂತ ಬಹಳ ಅರ್ಥಪೂರ್ಣವಾಗಿ ವಿಶೇಷವಾಗಿ ಎಲ್ಲ ಸವಿವರವರಿಗೆ ಹೇಳಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಎಲ್ಲ ಯೋಗ ಪ್ರಿಯರಿಗೂ ಈ ಒಂದು ಸಂದರ್ಭದಲ್ಲಿ ಯೋಗ ದಿನಾಚರಣೆ ವಿಶೇಷವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಕೂಡ ಕೋರ್ತಾ, ಈಗಾಗಲೇ ಸ್ವಚ್ಛ ಹಾಸನದ ವಿಚಾರವಾಗಿ ಏನು ನಮ್ಮ ನಗರವನ್ನು ಸ್ವಚ್ಛತೆ ಅಂತ ಇಡಬೇಕು ಕೂಡ ನಮ್ಮ MP ಅವರು ಹೇಳಿದ್ದಾರೆ. ನಾನು ಕೂಡ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ. ನಮ್ಮ ನಗರಸಭೆ ಕಮಿಷನರ್ಗೂ ಕೂಡ ಹೇಳಿದ್ದೀನಿ. ಈಗಾಗಲೇ ಮುಂದಿನ ವಾರದ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ನಾನು ಕೂಡ ಮೊದಲು ಯೋಗ ಮಾಡುತ್ತಿದ್ದೆ. ಈಗ ಕೆಲಸದ ಒತ್ತಡದಲ್ಲಿ ಸಾಧ್ಯವಾಗುತ್ತಿಲ್ಲ. ಇತ್ತೀಚೆಗೆ ಯೋಗದಲ್ಲಿ ಹೆಣ್ಣು ಮಕ್ಕಳೇ ಹೆಚ್ಚು ಅಳವಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಇದು ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಎಲ್ಲರಿಗೂ ಉಪಯೋಗಕಾರಿ ಎಂದರು. ಪ್ರತಿದಿನ ಯೋಗ ಮಾಡುವುದರಿಂದ ದೇಹದ ಪ್ರತಿ ಅಂಗಾಂಗಗಳಿಗೆ ಚೇತನ ಬರುತ್ತದೆ. ಯೋಗ ಎಂಬುದು ನಮಗೆ ಮತ್ತು ಸಮಾಜಕ್ಕೆ ಅತ್ಯವಶ್ಯಕವಾಗಿ ಬೇಕು ಎಂಬುದು ಘೋಷವಾಕ್ಯವಾಗಿದೆ. ಎಲ್ಲರೂ ಯೋಗ ಮಾಡಿ ಇದರ ಲಾಭ ಪಡೆಯಿರಿ ಎಂದು ಕರೆ ನೀಡಿದರು. ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಅಲ್ಲಿ ಏನಾಯಿತು, ಯಜಮಾನರು ಆಫೀಸ್ಗೆ ಹೋದ್ರ, ಇದೆಲ್ಲ ತಲೆಯಲ್ಲಿ ಇದೇನು ಇಲ್ಲಲ್ಲ. ಇದೇನಾದರೂ ಇದ್ದರೆ ನಾವು ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗಲ್ಲ. ತಲೆಯಲ್ಲಿ ಈಗಾಗಲೇ ಹೇಳಿದ್ರು, ಗುರು ಬಸವರಾಜ್ ಅವರು ಬಹಳ ಅದ್ಭುತವಾಗಿ ಮಾತಾಡಿದ್ರು. ಅದ್ಭುತವಾಗಿ ಅಂತಂದರೆ ಜೀವನದ ಎಸೆನ್ಸು, ಜೀವನದ ಧ್ಯೇಯ ಏನಿದೆ, ನಾನು ಬೆಳಗ್ಗೆ ಎದ್ದರೆ ಏನು ನನಗೆ ಮುಖ್ಯ, ಅದೇ ಹೇಳಿದ್ರಲ್ಲ. ಎಲ್ಲ ಯೋಗ ಧ್ಯಾನಕ್ಕೆ ಕೂತಾಗ ನಾನು ಕೂಡ ಯೋಗ ಮಾಡ್ತಿದ್ದೆ. ಇವಾಗ ನನ್ನ ಕೆಲಸದ ಒತ್ತಡ, ತಾವು ಹೇಳ್ಬೋದು 1 ಗಂಟೆ ಆಗಲ್ವಾ ಮೇಡಮ್ ಅಂತಂದ್ಬಿಟ್ಟು ತಾವು ಕೇಳ್ಬೋದು. ಅದೇನೂ ಆಗ್ತಾಯಿಲ್ಲ. ತುಂಬ ಪ್ರಯತ್ನ ಪಡ್ತೀನಿ. ಯಾಕೆಂದರೆ ಯೋಗದಿಂದ ಹೊರಗಡೆ ಉಳಿದ್ರೆ ನೀರಿನಿಂದ ಮೀನನ್ನು ತೆಗೆದಾಕ್ದಂಗೆ. ತಮಗೆ ಗೊತ್ತಿದೆ, ಹೆಣ್ಮಕ್ಳಿಗೆ, ನಮ್ಮ ಹೆಣ್ಮಕ್ಳಿಗೆ ಯೋಗ ಮಾಡಿ ಅಂದರೆ ಸೌಂದರ್ಯ ವೃದ್ಧಿಸುತ್ತೆ ಅಂತಂದು ಹೇಳಿದ್ರೆ ಯೋಗ ಮಾಡ್ತಾರೆ ಅಲ್ವಾ. ಈಸಿ ಮೆಥಡು. ಹೆಣ್ಮಕ್ಳನ್ನ ಸೆಳಿಬೇಕು ಅಂದರೆ ಏನು ತುಂಬ ಇದು ಆಕರ್ಷಕವಾದಂಥ ಮಾತು ಅಂತಂದರೆ, ನೋಡಮ್ಮ ಚೆನ್ನಾಗಿ ಯೋಗ ಮಾಡಿದ್ರೆ ನಿನ್ನ ಸೌಂದರ್ಯ ವೃದ್ಧಿಸುತ್ತೆ ಅಂತಂದರೆ ಎಲ್ಲ ಹೆಣ್ಮಕ್ಳು ನಮ್ಮ ಹೈಸ್ಕೂಲ್ ಆಗಿರ್ಬೋದು, ಯಾರ್ಯಾರು ನಮ್ಮ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ, ಹುಡುಗರಾಗ್ಲಿ ಹುಡುಗಿರಾಗ್ಲಿ, ಅವರು ಯೋಗ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಡಾಕ್ಟರ್ ಗುರುಬಸವರಾಜು ಎಲಗಚ್ಚಿನ, ಎಡಿಸಿ ಕೆಟಿ ಶಾಂತಲಾ, ತಹಶೀಲ್ದಾರ್ ಶ್ವೇತಾ ಎನ್ ರವೀಂದ್ರ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಯುವಜನ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್ ಸೇರಿದಂತೆ ಮೊದಲಾದವರಿದ್ದರು.